ಹಿಂದೂ ಧರ್ಮದ ಅಥವಾ ಸನಾತನ ಧರ್ಮದ ಏಕೀಕರಣಕ್ಕೆ ರಾಮ ಮಂದಿರ ಸಾಕ್ಷಿ ಆಗಬೇಕಾಗಿತ್ತು. ಯಾಕಂದರೆ ಅದ್ರ ಹಿಂದಿರೋ ಸಂಘರ್ಷಗಳು, ಬಲಿದಾನಗಳು ಅಷ್ಟು ದೊಡ್ಡದು. ಬಟ್ ಇಲ್ಲೂ ಕೂಡ ರಾಜಕೀಯ, ಕಲ್ಲಡ್ಕ ಪ್ರಭಾಕರ್ ಭಟ್ರೆ ಇಲ್ಲೂ ಕೂಡ ರಾಜಕೀಯ. ಕೆಲವರು ಇದನ್ನು BJP ಮಂದಿರ ಅಂತಾರೆ, ಕೆಲವರು ನಮ್ಮೂರಲ್ಲೂ ರಾಮ ಇದೆ ಅಂತಾನೆ. ಅಂತಂದರೆ ಇದ್ರ ಹಿಂದಿರುವ ಸಂಘರ್ಷಕ್ಕೆ ಮಾಡ್ತಾ ಇರುವ ಅಪಮಾನ ಅಲ್ವೇ ಇದು ಅಂತ ಹೇಳಿ. ಖಂಡಿತ ಖಂಡಿತ. ರಾಮ ಮಂದಿರ ಇಡೀ ದೇಶದ ಮಂದಿರ, ಇದು ರಾಷ್ಟ್ರ ಮಂದಿರ, ಇದು ವಿಶ್ವದ ಮಂದಿರ. ಬರೀ ರಾಷ್ಟ್ರ ಮಂದಿರವೂ ಅಲ್ಲ, ಇಡೀ ಜಗತ್ತಿಗೆ ಒಳ್ಳೆಯ ಸಂದೇಶವನ್ನು ಕೊಡುವ, ಶಾಂತಿ, ಸೌಹಾರ್ದ, ಸಂತೋಷ, ಆನಂದ ಕೊಡುವಂಥ ಒಂದು ಮಂದಿರ ಇದು. ಇದರಲ್ಲಿ ಯಾವುದೇ ರಾಜಕೀಯ ಬಳಸಬಾರ್ದು. ದುರ್ದೈವ ನಮಗೆ, ನಮ್ಮ ಮುಖ್ಯಮಂತ್ರಿಗಳು ಹೇಳಿದರು ನನಗೆ ಆಮಂತ್ರಣ ಬಂದಿಲ್ಲ ಅಂತ. ಆಮಂತ್ರಣ ಬಂದ ಮೇಲೆ ನಾನು ಅಲ್ಲಿಗೆ ಆ ದಿವಸ ಹೋಗೋಲ್ಲ ಅಂತ. ಆದರೂ ನಾನೊಬ್ಬ ಹಿಂದೂ ಅಂತ ಹೇಳಿದರು, ನಾನು ಮತ್ತೆ ಹೋಗ್ತೇನೆ. ಯಾಕೆ? ಅವರು ಬರಬೇಕಾದ್ರೆ ಹೀಗೆ ಬರಬೇಕಾಯ್ತಲ್ಲ. ನರೇಂದ್ರ ಮೋದಿಯವರು ಇಲ್ಲಿಗೆ ಬರ್ತಾ ಇರೋದಲ್ಲ, ದೇಶದ ಪ್ರಧಾನಮಂತ್ರಿ ಬರುವುದು, ಇಡೀ ಜಗತ್ತಿನ ನೇತಾ ಬರುವುದು ಸಾಮಾನ್ಯ ಸಂಗತಿ ಅಲ್ಲ ಅಂತ ಇದನ್ನು ಯೋಚನೆ ಮಾಡಬೇಕು. ಅದಕ್ಕೆ ಇದನ್ನು ಪಕ್ಷ ಅಂತ ಯೋಚನೆ ಮಾಡಿದೆ, ಇಡೀ ದೇಶ. ಯಾಕಂದರೆ ರಾಮ ಅಂದರೆ ನಮ್ಮ ದೇಶ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಾಕ್ರಮ, ನಮ್ಮ ತ್ಯಾಗ, ನಮ್ಮ ಸಮರ್ಪಣೆ, ನಮ್ಮ ಅಸ್ತಿತ್ವ, ಐಡೆಂಟಿಟಿ ರಾಮ. ಈ ದೇಶದಲ್ಲಿ ಇನ್ಯಾವುದೂ ಇಲ್ಲ ರೀ. ರಾಮನನ್ನು ಬಿಟ್ಟು ಇನ್ಯಾವುದು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯ ರಾಮನ ಜೀವನ ಇತ್ತಲ್ಲ, ಅದು ಎಲ್ಲರಿಗೂ ಆದರ್ಶ ಆಗಬೇಕಲ್ಲ. ಅದನ್ನೇ ಇವರು ಪುನಃ ಅದನ್ನು ರಾಜಕೀಕರಣಗೊಳಿಸೋದು ಅತ್ಯಂತ ದುಃಖದ, ನೋವಿನ, ಇಡೀ ದೇಶವನ್ನು ಇನ್ನೂ ಒಂದಷ್ಟು ಶತಮಾನಗಳಷ್ಟು ಕಾಲ ಹಿಂದಕ್ಕೆ ಕೊಂಡೋಗುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ ಇದು ನಾನು ಅರ್ಥ ಮಾಡಿಕೊಳ್ಬೇಕು. ಅವರು ಬರಬೇಕಾಗಿತ್ತು, ಬಂದರೆ ಅವರಿಗೂ ಲಾಭ ಆಗ್ತಾಯಿತ್ತು. ಈಗ ರಾಮನ ಹೆಸರಲ್ಲಿ ಧರ್ಮದ ಅಮಲನ್ನು ಹೆಚ್ಚಿಸ್ತಾ ಇದ್ದಾರೆ. ರಾಮ ಭಕ್ತಿ ರಾಷ್ಟ್ರ ಭಕ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ರಾಮ ಭಕ್ತಿ ಬೇರೆ, ರಾಷ್ಟ್ರಭಕ್ತಿ ಬೇರೆ. ಇದು ಧರ್ಮದ ಅಮಲು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ರಾಜಕೀಯ ವಲಯದಲ್ಲಿ. ಧರ್ಮ ಅಂದರೆ ಏನಂತ ತಿಳ್ಕೊಂಡ್ರಿ ಇವರು? ಧರ್ಮ ಅಂದರೆ ಮತ ಅಂತ ತಿಳ್ಕೊಂಡಿದ್ದಾರೆ. ರಿಲಿಜನ್ ಅಂತ ಶಬ್ದ ಬಂತಲ್ಲ, ಇಂಗ್ಲೀಷ್ ಬಂದ ಮೇಲೆ ಈ ಗೊಂದಲಗಳು. ರಿಲಿಜನ್ ಅಂದರೆ ಒಬ್ಬ ದೇವರು, ಒಂದು ಪುಸ್ತಕ, ಒಂದು ಪದ್ಧತಿ. ನಮ್ಮದು ಹಾಗಿಲ್ಲ, ಅದನ್ನೆಲ್ಲ ಮೀರಿ ಇರುವಂಥದ್ದು ತಾನೆ ಧರ್ಮ. ಅಂದರೆ ಎಲ್ಲರಿಗೂ ಒಳ್ಳೇದು ಮಾಡೋದು. ರಾಮ ಅದನ್ನೇ ಮಾಡಿರುವಂಥದ್ದು. ನಾವು ರಾಮ ಅಂದರೆ ಧರ್ಮ ಅಂತ ಹೇಳ್ತಾ ಇರೋದು ಆ ಕಾರಣದಿಂದ. ಎಲ್ಲರಿಗೂ ಒಳ್ಳೇದು ಮಾಡುವಂಥ, ಎಲ್ಲರಿಗೂ ಸಂತೋಷ ಕೊಡುವಂಥ ಸಂಗತಿಯನ್ನು ಯಾರು ತನ್ನ ಸ್ವಂತ ಸುಖವನ್ನು ಬಿಟ್ಟು, ರಾಮ ಅದನ್ನೇ ಮಾಡಿರ್ತಾನೆ. ಸ್ವಂತ ಸುಖವನ್ನು ಬಿಟ್ಟು ಇನ್ನೊಬ್ಬರಿಗೋಸ್ಕರ ಬದುಕಿದೆಯಲ್ಲ, ಒಂದು ಧರ್ಮದ ಚಿಂತನೆಯನ್ನು ಕೊಟ್ಟಲ್ಲ ಅವನು. ಅದಕ್ಕೋಸ್ಕರ ರಾಮಶ್ರೇಷ್ಠ. ಅದಕ್ಕೋಸ್ಕರ ಧರ್ಮ ಅಂತ ಹೇಳುವಂಥದ್ದು ನಮಗೆ ಇರುವಂಥದ್ದು, ಜಗತ್ತಿನ ಇನ್ಯಾವುದೇ ದೇಶದಲ್ಲಿಲ್ಲ. ನೋಡಿ, ನಾವು ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೇವೆ ನಾವು. ಲೋಕ ಸಮಸ್ತ ಸುಖಿನೋ ಭವಂತು, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಎಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳಿದರೆ 740 ಕೋಟಿ ಜನರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇರುವಂಥದ್ದು ನಾವು. ಅಷ್ಟು ಮಾತ್ರ ಅಲ್ಲ, ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟಕ್ಕೆ ಒಳ್ಳೆಯದಾಗಲಿ ಅಂತ ಹೇಳೋದು ಏಕೈಕ ಸಮಾಜ ನಮ್ಮದು. ನೀವು ಅದನ್ನೇ ಮುಸಲ್ಮಾನರ ಹತ್ರ ಕೇಳಿ, ಅಲ್ಲನನ್ನು ಪೂಜೆ ಮಾಡೋರಿಗೆ ಮಾತ್ರ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಕ್ರಿಶ್ಚಿಯನನ್ನು ಕೇಳಿದರೆ ಯೇಸುವನ್ನು ಪೂಜೆ ಮಾಡಿದರೆ ಅವರಿಗೆ ಮಾತ್ರ ಒಳ್ಳೆಯದು. ನಾವು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿವಲ್ಲ, ಇನ್ನು ಯಾರ್ಯಾರು ಜಗತ್ತಿನಲ್ಲಿ ಹೇಳ್ತಾರೆ ಇದು ನಮ್ಮ ಧರ್ಮ ಅಂಥೇಳಿ. ಅದಕ್ಕೋಸ್ಕರ ಒಂದು ದೇವ, ಒಂದು ಪುಸ್ತಕ, ಒಂದು ಪದ್ಧತಿ ಅಲ್ಲ ನಮ್ಮದು. ಅದನ್ನು ಮೀರಿ ಜಗತ್ತಿಗೆ, ಅದನ್ನೇ ವಿವೇಕಾನಂದರು ಹೇಳಿರ್ತಾನೆ. ಚಕ್ರವರ್ತಿ ಅವರು ಯಾವಾಗಲೂ ಹೇಳ್ತಾ ಇರ್ತಾರಲ್ಲ, ಇಡೀ ಜಗತ್ತಿಗೆ ಒಂದು ಸಂದೇಶ. ಮೈ ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ಹೇಳಿದಾಗ ಅಲ್ಲಿದ್ದಂಥ 7,000 ಜನ ಯಾಕೆ ಉದ್ಘೋಷ ಮಾಡಿರೋದು? ಯಾಕೆ? ಅವ್ರಿಗೆ ಗೊತ್ತೇ ಇಲ್ಲ ರೀ, ಅವರಿಗೆ ಕಲ್ಪನೆಯಲ್ಲೇ ಹೀಗೆ ಅಂತ ಹೇಳ್ಬೋದು ಒಬ್ಬ ಮನುಷ್ಯ. ಅದು ಯಾವುದೊಂದು ಗುಲಾಮಿ ದೇಶದಿಂದ ಬಂದಂಥ ಮನುಷ್ಯ ಹೀಗೆ ಮಾತಾಡ್ಬೋದು ಅಂತ. ಅವತ್ತಿಂದ ಯೋಚನೆ ಅದು, ಒಬ್ಬ ದೇವರು, ನಾವೆಲ್ಲರೂ ಅವನ ಮಕ್ಕಳು ಅಂತ. ಇಲ್ಲಿ ಒಂದು ಪದ್ಧತಿ ಇದೆ ನೋಡಿ, ಯಾರಿಗೊಬ್ಬರಿಗೆ ಕಾಲಿಗೆ ನಮ್ಮ ಕಾಲು ತಾಟಿದರೆ ನಮಸ್ಕಾರ ಮಾಡಿ, ಅದು ನಾವು ಯೋಚನೆ ಮಾಡಿ ಮಾಡೋದಲ್ಲ. ನಮ್ಮ ಮೆಡಿಕಲ್ ಟರ್ಮಲ್ಲಿ ಅದಕ್ಕೆ ರಿಫ್ಲೆಕ್ಸ್ ಆ್ಯಕ್ಷನ್ ಅಂತ ಹೇಳಿದ್ರೆ ತಕ್ಷಣ ನೋಡಿ, ರಿಫ್ಲೆಕ್ಸ್ ಆ್ಯಕ್ಷನ್ ಅಂತ. ಅದು ಯಾಕೆ ಅಂತ ಕೇಳಿದರೆ, ಅವನಲ್ಲಿ ದೇವರಿದ್ದಾನೆ, ನನ್ನಲ್ಲಿ ದೇವರಿದ್ದಾನೆ. ಆ ದೇವರು ಬೇರೆಲ್ಲ, ನನ್ನ ದೇವರು ಬೇರೆಲ್ಲ, ನಮ್ಮದಿಬ್ಬರದು ಒಂದೇ ದೇವರು. ನನ್ನ ದೇವರಿಗೆ ನಾನು ತುಳಿದುಬಿಟ್ಟಿದ್ದೇನೆ ಅಂತ ಹೇಳುವಂಥ ಒಂದು ಭಾವನೆಯನ್ನು ನಾವು ತುಂಬಿಸಿದ್ದೇವಲ್ಲ, ಅದಕ್ಕೋಸ್ಕರ ಎಲ್ಲರಲ್ಲಿ ದೇವರಿದ್ದಾನೆ ಅಂತ ಹೇಳಿದ್ದು ನಾವು. ಅದಕ್ಕೋಸ್ಕರ ನಮ್ಮದೇ ಧರ್ಮ, ಇನ್ಯಾರ್ದು ಧರ್ಮ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆ ವ್ಯಾಪ್ತಿಗೆ ಹಿಂದೂ ಸಮಾಜ ಎಲ್ಲರನ್ನು ಕರ್ಕೊಂಡು ಹೋಗಬೇಕು ಅಂತ. ಅದರಲ್ಲಿ ನೀವು ಸಣ್ಣ ಪುಟ್ಟದು ಈ ಕೊಳಕು ರಾಜಕೀಯವನ್ನೆಲ್ಲ ತರಬಾರದು ಅಂತ. ಆ ರೀತಿ ಇದು ಕೇವಲ ಒಂದು ಮಂದಿರವನ್ನು ಉಳಿಸ್ಕೊಳ್ಳೋ ಅಥವಾ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋ ಸಂಘರ್ಷ ಅಲ್ಲವೇ ಅಲ್ಲ, ನಮ್ಮತನವನ್ನು, ನಮ್ಮ ಸ್ವಾಭಿಮಾನವನ್ನು ಮರುಸ್ಥಾಪನೆ ಮಾಡೋ ಸಂಘರ್ಷ. ಇದು ಮುಂದೂ ಕೂಡ ಮುಂದುವರಿಲೇಬೇಕಾದ ಅನಿವಾರ್ಯತೆ ಈ ರಾಜಕೀಯ ವ್ಯವಸ್ಥೆಯಿಂದ ಅಂತ. ಖಂಡಿತ ಖಂಡಿತ. ಈ ಮಂದಿರ ಆಗ್ತಾ ಇರುವಂಥದ್ದು ಯಾರೋ ಒಂದು ಗುಂಪಿಗೆ ಸಂಬಂಧಪಟ್ಟ ವಿಷಯ ಅಲ್ಲ ಇದು. ಎರಡನೇದ್ದು ಪುಣ್ಯ ಸಂಪಾದನೆಗೂ ಅಲ್ಲ ಅಂತ ನನ್ನ ಮನಸ್ಸಿನ ಅನ್ಸೋದು.
ಇದು ರಾಮರಾಜ್ಯದ ಸ್ಥಾಪನೆಗೋಸ್ಕರ ಇರುವಂಥದ್ದು. ಯಾರ ಮೋದಿಯವರು ಬಂದರು, ಯಾರ ಯೋಗಿಯವರಿದ್ದಾರೆ, ಅಷ್ಟಕ್ಕೆ ಎಲ್ಲ ಮುಗಿದೋಯಿತು, ಅವರೇ ಮಾಡ್ತಾರೆ. ಅಲ್ಲವೇ ಅಲ್ಲ, ಸರ್ವಸಾಮಾನ್ಯ ಜನ ಯೋಚನೆ ಮಾಡಬೇಕು. ರಾಮರಾಜ್ಯದಲ್ಲಿ ಸರ್ವಸಾಮಾನ್ಯ ಜನ ಯೋಚನೆ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ರಾಮರಾಜ್ಯದ ಪರಿಕಲ್ಪನೆಯನ್ನು ತರೋದಕ್ಕೋಸ್ಕರ ಮಂದಿರ. ಇಲ್ಲರೆ ಯಾರು ಇವರು ಯೋಚನೆ ಮಾಡ್ತಾರೆ, ಮೋದಿಯವರು ಇಷ್ಟೆಲ್ಲ ತಲೆಬಿಸಿ ಯಾಕೆ ಮಾಡ್ತಾರೆ, ಯೋಗಿಯವರು ಯಾಕೆ ತಲೆಬಿಸಿ ಮಾಡ್ತಾರೆ, ಅಷ್ಟು ಜನರ ಬಲಿದಾನ ಆಗಿರೋದು ಯಾಕೆ? ಬರೀ ಪುಣ್ಯ ಸಂಪಾದನೆ ಯಾವ ದೇವಸ್ಥಾನದಲ್ಲಿ ಹೋದರೂ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಒಟ್ಟು ನಡೆಯುತ್ತೆ. ಈ ರಾಮ ಮಂದಿರ ಹಾಗಲ್ಲ, ರಾಮರಾಜ್ಯ ಸ್ಥಾಪನೆಗೋಸ್ಕರನೇ ಇದು ಆಗಿರುವಂಥ.